ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿಚನ್. ಉತ್ತರ ಕರ್ನಾಟಕ ಶೈಲಿಯ ಉದ್ಕ ಮುದ್ದೆ ಸೊಪ್ಪು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ 2 ಕಟ್ಟಾಗೋಷ್ಟು ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 200 ಗ್ರಾಮ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ನಾಟಿ ತೊಗರಿಬೇಳೆ ಇದು. ಇದು ಸೊಪ್ಪು ಮಾಡೋಕ್ಕೆ ಕರಿಬೇವು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಒಂದು 3, 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಉದ್ಕಕ್ಕೆ 4 ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, 2 ದೊಡ್ಡ ಗಾತ್ರ ಟೊಮೆಟೊ, ನಿಂಬೆಹಣ್ಣು ನಾನು 2 ತಗೊಂಡಿದ್ದೀನಿ ಚಿಕ್ಕದಿರೋದ್ರಿಂದ. ನೀವು ಹುಳಿ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಗೆ 4 ಹಸಿಮೆಣಸಿನ್ಕಾಯಿ ತೊಗೋತೀನಿ, ಸ್ವಲ್ಪ ಬೆಳ್ಳುಳ್ಳಿ. ಈಗ ಮೊದಲಿಗೆ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನಾನಿದು ನಾಟಿ ತೊಗರಿಬೇಳೆ ಆಗೋದ್ರಿಂದ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನೀವು ಅಂಗಡಿದಾದರೆ ಪಾತ್ರೆಯಲ್ಲೇ ಕುದಿಸ್ಕೋಬೋದು, ಚೆನ್ನಾಗಾಗುತ್ತೆ. ಕುಕ್ಕರ್ಗೆ ಹಾಕೋದ್ರಿಂದ ತುಂಬ ಮೆತ್ತಗೆ ಪಾಯಸ ಥರ ಆಗಿಬಿಡುತ್ತೆ 1 ವಿಸಲ್ಲಿಗೆ, ಅದಕ್ಕೋಸ್ಕರ. ಸೊಪ್ಪು ಹಾಕ್ಕೋತಾ ಇದ್ದೀನಿ. ಈಗ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಉದ್ಕ ಬೇಕಾಗುತ್ತೋ ಅಷ್ಟು ಮೆಜರ್ಮೆಂಟ್ ನೋಡಿ ಹಾಕ್ಕೊಳ್ಳಿ. ನಾನು ಒಂದು 3 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು. ಉಪ್ಪು. ಈಗ ಕುಕ್ಕರ್ ಕ್ಯಾಪ್ ಮುಚ್ಚಿ 1 ವಿಸಲ್ ಆಗೋವರೆಗೂ ಬಿಟ್ಬಿಡ್ತೀನಿ ನಾನು. ಇದಾಗೋವರೆಗೂ ನಾವು ಸೈಡಲ್ಲಿ ಈಗ ಉದ್ಕ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಅದನ್ನು ಒಂದು ತವ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಮೊದಲಿಗೆ ಬೆಂಡೆಕಾಯಿ ಹಾಕ್ಕೊಂಡು ಡ್ರೈಯಾಗಿ ಹುರ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು, ಬೇಗ ಆಗುತ್ತೆ ಎಣ್ಣೆ ಹಾಕಿದರೆ. ನಾನು ಎಣ್ಣೆ ಬೇಡ ಅಂತ ಡ್ರೈಯಾಗಿ ಹುರ್ಕೋತಾ ಇದ್ದೀನಿ. ನಿಮಗೆ ಬೆಂಡೆಕಾಯಿ ಬೇಡ ಅಂದರೂ ಬದನೆಕಾಯಿ ಹಾಕಿ ಇದೇ ರೀತಿ ಮಾಡ್ಕೋಬೋದು. ಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ನಾನು. ಹಾಗೆ 2 ಟೊಮೆಟೊ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇಷ್ಟಾದರೆ ಸಾಕಿದು. ಈಗ 1 ವಿಸಲ್ ಆಯಿತು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಒಂದು ಬೇಳೆ ಟೆಸ್ಟ್ ಮಾಡಿ ನೋಡಿರಿ. ಈ ಥರ ಪ್ರೆಸ್ ಮಾಡಿದರೆ ಡಬಲ್ ಆಗಬೇಕದು. ಎಷ್ಟು ಮೆತ್ತಗಾದರೆ ಸಾಕು, ಜಾಸ್ತಿ ಕುದಿಸೋದು ಬೇಕಾಗಿಲ್ಲ. ಈಗ ಇದರಲ್ಲಿರೋ ನೀರನ್ನ ಅಂದರೆ ಉದ್ಕನ ಸೋಸ್ಕೋತಾ ಇದ್ದೀನಿ ನಾನು. ಈ ಉದ್ಕದಿಂದನೇ ಈಗ ನಾವು ಮುದ್ದೆ ಉದ್ಕ ಮಾಡ್ತಾ ಇರೋದು. ಅದರಲ್ಲಿರೋದು ಎಷ್ಟಿದೆಯೋ ಅಷ್ಟು ಉದ್ಕನೂ ನಾವು ಸೋಸ್ಕೋಬೇಕಾಗುತ್ತೆ. ಸೊಪ್ಪಲ್ಲಿ ಇನ್ನೂ ಉದ್ಕ ಇದೆ, ಅದನ್ನು ಈಗ ತಣ್ಣಗೆ ಹಾಕ್ಬಿಟ್ಬಿಡೋಣ. ಈಗ ಹುರ್ಕೊಂಡಿರೋ ಉದ್ಕಕ್ಕೆ ಬೇಕಾಗಿರುವಂಥದ್ದೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ತರಿಯಾಗಿ. ತುಂಬ ನುಣ್ಣಗೆ ಮಾಡ್ಕೋಬೇಡಿ, ಚೆನ್ನಾಗಾಗೋದಿಲ್ಲ. ನಿಂಬೆ ಹಣ್ಣನ್ನ ನಾನು ಲಾಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹುಳಿನ ಇಟ್ಕೋತೀನಿ ನೋಡಿ. ಇಷ್ಟು ತರಿ ಆದರೆ ಸಾಕು, ಜಾಸ್ತಿ ನುಣ್ಣಗೆ ಮಾಡ್ಕೋಬೇಡಿ. ಈಗ ಇದನ್ನು ಅವಾಗಲೇ ತೆಗೆದಿಟ್ಕೊಂಡಿರೋ ಉದ್ಕಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದೇ ರೀತಿ ನಾವು ನುಗ್ಗೆ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಬೋದು. ಸಬ್ಸಿಗೆ ಸೊಪ್ಪಿಗಿಂತ ನುಗ್ಗೆ ಸೊಪ್ಪಿನೂ ಡಬಲ್ ಟೇಸ್ಟ್ ಇರುತ್ತೆ. ಈ ರೀತಿ ಮಾಡಿಕೊಂಡು ಊಟ ಮಾಡೋದ್ರಿಂದ ಬಾಯಿ ರುಚಿನೂ ಚೆನ್ನಾಗಿ ಸಿಗುತ್ತೆ, ಹಾಗೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು. ನಾನು 1 ನಿಂಬೆಹಣ್ಣನ್ನ ರಸ ಹಿಂಡ್ಕೊಂಡು ಹಾಕ್ಕೋತಾ ಇದ್ದೀನಿ, ಅಷ್ಟು ಸಾಕಾಯಿತು ನನಗೆ. ನಿಮಗೆ ಎಷ್ಟು ಬೇಕಾಗುತ್ತೋ ನೀವು ಟೇಸ್ಟ್ ಮಾಡಿಕೊಂಡು ಬೇಕಾದರೆ ಹಾಕ್ಕೋಬೋದು. ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ, ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಈಗ ಸೊಪ್ಪು ತಣ್ಣಗಾಗಿದೆ, ಇದರಲ್ಲಿರೋ ರಸ ಎಲ್ಲ ತೆಗಿಬೇಕಾಗುತ್ತೆ. ಈ ಥರ ಹಿಂಡ್ಕೊಂಡು ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ, ಬಿಸಿ ಇದ್ದಾಗ ಮಾಡೋಕ್ಕಾಗಲ್ಲ, ತುಂಬ ಸುಡ್ತಾ ಇರುತ್ತೆ ಕೈಗೆಲ್ಲ. ನೀವು ತೊಗರಿಬೇಳೆ ಬದಲಾಗಿ ಕಾಳು ಹಾಕ್ಕೋಬೋದು, ಹೆಸ್ರು ಕಾಳು ಹಾಕ್ಕೋಬೋದು, ಅಲಸಂದೆ ಕಾಳು ಹಾಕ್ಕೋಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದರೆ ನುಗ್ಗೆ ಸೊಪ್ಪು ಅಂತ ಕಮೆಂಟ್ ಮಾಡಿ. ನಾನು ನುಗ್ಗೆ ಸೊಪ್ಪು, ಹೆಸ್ರು ಕಾಳು ಹಾಗೆ ಬದನೆಕಾಯಿ ಹಾಕಿ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದನ್ನು ಈಗ ಕಂಪ್ಲೀಟಾಗಿ ಹಿಂಡ್ಕೊಂಡಿದ್ದೀನಿ, ಬೇಳೆ ಎಲ್ಲ ತೆಗ್ದು ಇದನ್ನು ಉದ್ಕ ಒಳಗೆ ಹಾಕ್ಕೋತಾ ಇದ್ದೀನಿ. ಇದು ಉದ್ಕ ಆಯ್ತು, ರೆಡಿ ಆಯ್ತು. ಈಗ ಸೊಪ್ಪನ್ನ ಮಾಡ್ಕೋತಾ ಇದ್ದೀನಿ, ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ, ಕರಿಬೇವು ಹಾಕ್ಕೋತಾ ಇದ್ದೀನಿ, 2 ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 3 ಹಸಿಮೆಣಸಿನ್ಕಾಯಿ, 2 ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಫ್ರೈ ಮಾಡಿದ್ದೀನಿ, ಜಾಸ್ತಿ ಏನು ಕೆಂಪಗಾಗೋವರೆಗೂ ಮಾಡಬೇಕಂತ ಏನಿಲ್ಲ. ಅದು ಹಸಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟು.
ಈಗ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಸೊ ಒಂದು 2 ಮಿನಿಟ್ಸ್ ಅಷ್ಟೇ. ಅದಾದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಇಡಿಸ್ಕೋಬೋದು. ರೆಡಿ ಆಗುತ್ತಷ್ಟೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಮುದ್ದೆ ಮಾಡೋದು ಅಪ್ಲೋಡ್ ಮಾಡಿಲ್ಲ. ನಿಮಗೆ ಮುದ್ದೆ ಮಾಡೋದು ಹೇಗಂತ ಗೊತ್ತಾಗಿಲ್ಲ ಅಂದರೆ ನನಗೆ ಮುದ್ದೆ ಅಂತ ಕಮೆಂಟ್ ಮಾಡಿ, ನಾನು ಮುದ್ದೆ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಜೋಳದ ಮುದ್ದೆ ಉದ್ಕ ಮುದ್ದೆಗೆ ಸಖತ್ತಾಗಿರುತ್ತೆ. ಜೋಳದ ಮುದ್ದೆನೇ ಮಾಡ್ಕೊಳ್ಳಿ. ರಾಗಿ